ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಹೊಸ ಮೆಂಬರ್ ಆ್ಯಡ್ ಮಾಡೋದು ಹೇಗೆ. ಈಗ ಮೊದಲಿಗೆ ಆ್ಯಡ್ ಮಾಡಿದ ಮೇಲೆ ಒಂದು ಎಕ್ಸ್ಟ್ರಾ ಸ್ಟೆಪ್ ಬಂದಿದೆ. ಈಗ ಅಂದರೆ 2026ರಲ್ಲಿ ಹೊಸ ಸ್ಟೆಪ್ ಬಂದಿದೆ. ಅದು ಯಾವ ಥರ ಅಂತ ತೋರಿಸ್ಕೊಂಡು ನೋಡಿ. ಪಡಿತರ ಚೀಟಿ ಸಂಖ್ಯೆ ಹಾಕಿ ಮುಂದೆ ಹಾಕಿ ಮೊದಲಿಗೆ ಇರೋ ಕ್ಯಾಂಡಿಡೇಟದು ಒಬ್ರದ್ದು ಏನು ತಂಬು ತೊಗೊಂಡ್ಮೇಲೆ ರೇಷನ್ ಕಾರ್ಡು ಓಪನ್ ಆಗುತ್ತೆ. ಈ ಥರ ರೇಷನ್ ಕಾರ್ಡು ಓಪನ್ ಆದಮೇಲೆ ನೋಡಿ ಸದಸ್ಯರನ್ನಂತ ಸೇರಿಸಿ ಅಂತ ಆಪ್ಷನ್ ತೊಗೋಬೇಕು. ಒಬ್ರದ್ದು ಆ್ಯಡ್ ಮಾಡ್ಬೇಕಂದ್ರೆ ಮೊದಲಿಗೆ ನಾವು ಏನು ಮಾಡಿದ್ವಿ, ಈಗೇನು ಮೊದಲಿಗಿದ್ದಾರೋ ಒಬ್ರದ್ದು ಆ್ಯಡ್ ಮಾಡಿ ಕಾಸ್ಟ್ ಇನ್ಕಮ್ ಎಲ್ಲ ವೆರಿಫೈ ಮಾಡಿದ್ವಿ. ಸದಸ್ಯರನ್ನು ಸೇರಿಸಿ ಅಂತ ಕೊಟ್ಟು ನೋಡಿ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಹಾಕಿ ಮುಂದೆ ಅಂತ ಕೊಡಬೇಕು. ನೋಡಿ ಎಂಟರ್ ಆಧಾರ್ ನಂಬರ್ ವಿಚ್ ಮೆಂಬರ್ ಟು ಬಿ ಆ್ಯಡೆಡ್ ಅಂತ ಬರುತ್ತೆ. ಯಾವ ನಂಬರ್ ಯಾರನ್ನ ಆ್ಯಡ್ ಮಾಡ್ತಿದ್ರೋ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಂತ ಬರ್ತಾಯಿದೆ. ನೋಡಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಮುಂದೆ ಅಂತ ಕೊಡಿ. ಮುಂದೆ ಅಂತ ಕೊಟ್ಟ ಮೇಲೆ ಫಿಂಗರ್ ಪ್ರಿಂಟು ಬರುತ್ತೆ ನೋಡಿ, ಆಪ್ಷನ್ ತೋರಿಸ್ತೀನಿ. ಇಲ್ಲಿ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಧಾರ್ ಮಾಹಿತಿ ಫಿಂಗರ್ ಪ್ರಿಂಟು ಐರಿಸ್ ಅಂತ ಬರುತ್ತೆ. ಫಿಂಗರ್ ಪ್ರಿಂಟ್ ಕೊಟ್ಟು ಭಯ ಮಂತ್ರ ತೊಗೊಂಡು ನೆಕ್ಸ್ಟ್ ಏನಿದೆ ಕ್ಯಾಪ್ಚಾ ಎಂಟರ್ ಮಾಡಿ ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಿ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಅವರು ಫ್ಯಾಮಿಲಿ ಮೆಂಬರ್ಗೆ ಏನಾಗ್ತಾರೆ ಅಂತ ರಿಲೇಷನ್ಶಿಪ್ ಏನಾಗುತ್ತೆ ರಿಲೇಷನ್ ಅವರಿಗೆ ಅಂತ ಆ್ಯಡ್ ಮಾಡಿದ ಮೇಲೆ ನೋಡಿ ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ವಿ. ಪುಟ್ ಯುವರ್ ಫಿಂಗರ್ ಅಂತ ಬರ್ತಿದೆ. L1 ಡಿವೈಸ್ ಆಗಿರೋದ್ರಿಂದ ಮಂತ್ರ ಪರಿಶೀಲಿಸಿ ಅಂತ ಕೊಟ್ಟು ಈ ಥರ ಪರಿಶೀಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಸಿಂಪಲ್ ಆಗಿದೆ. ಇವರು ರಿಲೇಷನ್ಶಿಪ್ ಅಂತ ಕೇಳುತ್ತೆ. ಅವರಿಗೆ ಇವರು ಹಸ್ಬೆಂಡ್ ಆಗಿರೋದ್ರಿಂದ ಹಸ್ಬೆಂಡ್ ಅಂತ ತೋರಿಸಿ ಅವ್ರ ಅಕ್ಯುಪೇಷನ್ನು ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ಸ್ ಅಂತ ಕೊಡ್ತಾಯಿದ್ವಿ. ಯಾಕಂದ್ರೆ ಲೇಬರ್ ಕೆಲಸ ಮಾಡ್ತಾರೆ ಇವರು. ಏನು ಸ್ಟೂಡೆಂಟ್ಸ್ ಇದ್ದರೆ ಆಧಾರ್ ತೊಗೋಬೇಕು. ಲೇಬರ್ ಅಂತ ಕೊಟ್ಟು ಉಳಿಸಿ ಅಂತ ಕೊಟ್ಟ ಮೇಲೆ ಆಮೇಲೆ ಕ್ಯಾಸ್ಟ್ ಇನ್ಕಮ್ ಕೇಳುತ್ತೆ. ಎರಡು ಕ್ಯಾಸ್ಟ್ ಇನ್ಕಮ್ಮು ವೆರಿಫೈ ಮಾಡಿ ಆಮೇಲೆ ಉಳಿಸಿ ಅಂತ ಕೊಡಬೇಕು. ಉಳಿಸಿ ಅಂತ ಕೊಟ್ಟ ಮೇಲೆ ಆ್ಯಡ್ ಆಗುತ್ತಾರೆ. ನೋಡಿ ಸಿಂಪಲ್ ಆಗಿದೆ. ಈ ಥರ ಆ್ಯಡ್ ಆಗುತ್ತಾರೆ. ಉಳಿಸಿ ಅಂತ ಕೊಟ್ಟ ಮೇಲೆ ಆ್ಯಡ್ ಆದರು. ಆ್ಯಡ್ ಮಾಡಿದ ಮೇಲೆ ಇನ್ನು ಯಾರಾದ್ರು ಸೇರಿಸಿದ್ರೆ ಸದಸ್ಯರನ್ನು ಸೇರಿಸಿ ಕೊಡ್ಬೋದು. 6 ವರ್ಷ ಕಡಿಮೆ 2 ಲಕ್ಷ ದಿನ ಅಂತ ಕೊಡ್ಬೋದು. ಈಗ ಯಾರು ಆ್ಯಡ್ ಮಾಡೋದಿಲ್ಲ ಸಬ್ಮಿಟ್ ಅಂತ ಕೊಡ್ಬೇಕು. ನೋಡಿ ಸಬ್ಮಿಟ್ ಅಂತ ಕೊಟ್ಟರೆ ಮೊದಲಿಗೆ ಸಬ್ಮಿಟ್ ಆಗ್ತದೆ. ಈಗಿಲ್ಲ, ರೂಲ್ಸ್ ಚೇಂಜ್ ಆಗಿದೆ. ಒನ್ ಆಫ್ ದಿ ಎಕ್ಸಿಸ್ಟಿಂಗ್ RC ಹೋಲ್ಡರ್ಸ್ ನೀಡ್ ಟು ಬಿ ಅಥೆಂಟಿಕೇಟ್ ಅಂತ ಬರುತ್ತೆ. ಮೊದಲಿಗೆ ಇರೋರು ಒಬ್ಬರು ಅಥೆಂಟಿಕೇಟ್ ಕೊಟ್ಟರೆ ಮಾತ್ರ ಇದು ಸಬ್ಮಿಟ್ ಆಗುತ್ತೆ. ಮೊದಲಿಗೆ ಈ ಆಪ್ಷನ್ ಇರಲಿಲ್ಲ. ಈಗೇನಿದೆ, ಮೊದಲಿಗೆ ಯಾರು ರೇಷನ್ ಕಾರ್ಡ್ನಲ್ಲಿ ಇರ್ತಾರೋ ಯಾರಾದರೂ ತಂಬು ಕೊಟ್ಟರೆ ಮಾತ್ರ ಇದು ಸಬ್ಮಿಟ್ ಆಗುತ್ತೆ. ಇದು ನೋಡಿ ಹೊಸ ರೂಲ್ಸು. ಮೊದಲಿಗೆ 2026ಕ್ಕಿಂತ ಮುಂಚೆ ಯಾವುದೂ ಇರಲಿಲ್ಲ. ಈಗ ಹೊಸದಾಗಿ ಬಂದಿದೆ. ಈಗ ಒಂದು ತಿಂಗಳು ಆಗಿದೆ ಇದು ಬಂದು. ರೂಲ್ಸು ಅಪ್ಡೇಟ್ ವರ್ಷನಲ್ಲಿ ಕಂಪಲ್ಸರಿಯಾಗಿ ಮೊದಲಿಗೆ ಇರೋರು ಮೆಂಬರು ತಂಬು ಕೊಟ್ಟ ಮೇಲೆ ಇದು ಸಬ್ಮಿಟ್ ಆಗುತ್ತೆ ಅನ್ನೋದು ಅವ್ರದ್ದು ಇದು ಬಂದಿದೆ. ನೋಡಿ ಸಬ್ಮಿಟ್ ಅಂತ ಕೊಡೋಣ. ನೋಡಿ ಆವಾಗಲೇ ಸಬ್ಮಿಟ್ ಅಂತ ಕೊಟ್ಟಾಗ ಈಗ ಮೊದಲಿಗೆ ಇರೋರದ್ದು ತಂಬು ತೊಗೊಂಡಿದ್ದೀವಿ. ಮೊದಲಿಗೆ ಯಾರು ರೇಷನ್ ಕಾರ್ಡ್ನಲ್ಲಿದ್ದರು, ಈಗ ನೋಡಿ ಸಬ್ಮಿಟ್ ಆಯಿತು. ಆಗಲೇ ಇಲ್ಲ ಅಂದರೆ ಒನ್ ಆಫ್ ದಿ ಮೆಂಬರ್ ಮೊದಲಿಗೆ ಎಕ್ಸಿಸ್ಟಿಂಗ್ ಮೆಂಬರ್ ತಂಬು ಕೊಡಬೇಕಂತ ತೋರಿಸ್ತಾ ಇದೆ. ನೋಡಿ ಸಿಂಪಲ್ ಆಗಿದೆ. ಯಾವ ಥರ ರೇಷನ್ ಕಾರ್ಡ್ನಲ್ಲಿ ಸೇರಿಸೋದಂತ ಗೊತ್ತಿದೆ. ಇದು ಒಂದು ಹೊಸ ಸ್ಟೆಪ್ ಬಂದಿದೆ. ಅದು ಕನ್ಫ್ಯೂಸ್ ಆಗ್ಬೋದು, ಅದಕ್ಕೆ ಈ ವಿಡಿಯೋನ ಮಾಡಿದ್ದು. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಉಪಯೋಗ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಅದು ಗ್ರಾಮ 1 ಮತ್ತು ಕರ್ನಾಟಕ 1 ಇರೋರು ಯೂಸ್ ಮಾಡ್ಬೋದು ಆ ಲಿಂಕನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.
ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.